ಭದ್ರಾಚಲ ರಾಮದಾಸರು ಕಷ್ಟದಲ್ಲಿದ್ದ ತನ್ನ ಭಕ್ತರನ್ನು ಶ್ರೀರಾಮ ಕಾಪಾಡಿದ ಉದಾಹರಣೆ ಹಲವುವಿದೆ. ಅದರಲ್ಲಿ ಭದ್ರಾಚಲ ರಾಮದಾಸರ ಕಥೆಯೂ ಒಂದು. ನಮ್ಮ ದೇಶದಲ್ಲಿ ರಾಮದಾಸ ಎಂಬ ಹೆಸರಿಗೆ ಪ್ರಸಿದ್ಧರಾದವರು ಇಬ್ಬರು ಮಾತ್ರ. ಒಬ್ಬರು ಸಮರ್ಥ ರಾಮದಾಸರು ಮತ್ತು ಭದ್ರಾಚಲ ರಾಮದಾಸರು. ಸಮರ್ಥ ರಾಮದಾಸರಿಗೆ ಸಮರ್ಥ ಎಂದು ಕರುಣಿಸಿದ್ದು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು. ಹಾಗೆ ಭದ್ರಾಚಲ ರಾಮದಾಸರಿಗೆ ಈ ಹೆಸರು ಬರಲು ಈ ಖಮ್ಮಮ್ಮ ಜಿಲ್ಲೆ ಕಾರಣವಾಗಿದೆ. ಇದು ಆಗಿನ ಕಾಲದಲ್ಲಿ ಗೋಲ್ಗೊಂಡದ ನವಾಬನಿಗೆ ಸೇರಿತ್ತು. ಭದ್ರಾಚಲ ಎಂಬುದು ಭದ್ರವಾದ ಪರ್ವತ ಎಂದು ಅರ್ಥ. ಇದು ಆಂಧ್ರಪ್ರದೇಶದ ಗೋದಾವರಿ ನದಿ ತೀರದ ಖಮ್ಮಮ್ಮ ಜಿಲ್ಲೆಯಲ್ಲಿದೆ. ಇಲ್ಲಿನ ಪರ್ವತದ ರಾಜನ ಹೆಸರು ಮೇರು. ಇವನ ಹೆಂಡತಿ ಮೇನಕೆ. ಇವರಿಗೆ ಬ್ರಹ್ಮನ ವರಪ್ರಸಾದದಿಂದ ಒಬ್ಬ ಮಗ ಜನಿಸಿದ. ಪರ್ವತದ ಮಗ ಆದ್ದರಿಂದ ಮಗುವಿಗೆ ಭದ್ರಪರ್ವತ ಎಂದು ಹೆಸರಾಯಿತು. ಇವನು ಬಾಲಕನಾದ ಮೇಲೆ ಗೋದಾವರಿ ನದಿ ತೀರದ ದಂಡಕಾರಣ್ಯದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದನು. ಅದು ತ್ರೇತಾಯುಗ. ಶ್ರೀರಾಮನು ಸೀತಾಲಕ್ಷ್ಮಣರ ಸಮೇತ ವನವಾಸ ಹೊರಟಿದ್ದ ದಂಡಕಾರಣ್ಯಕ್ಕೆ ಬರುವ ಹೊತ್ತಿಗೆ ಅವರಿಗೆಲ್ಲ ಆಯಾಸವಾಗಿತ್ತು. ವಿಶ್ರಾಂತಿ ಪಡೆಯಲು ಭದ್ರಪರ್ವತದಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತರು. ಬಂಡೆ ಮೇಲೆ ಕುಳಿತ ಕೂಡಲೇ ಏನೋ ನೆಮ್ಮದಿ, ಶಾಂತಿ ದೊರಕಿ ಆಯಾಸ ಪರಿಹಾರವಾದಂತೆನಿಸಿತು. ಇದಕ್ಕೆಲ್ಲ ಭದ್ರನ ತಪಸ್ಸು ಕಾರಣ ಎಂದು ರಾಮನಿಗೆ ತಿಳಿಯಿತು. ಹತ್ತಿರದಲ್ಲೇ ಕುಳಿತು ತಪಸ್ಸು ಮಾಡುತ್ತಿದ್ದ ಭದ್ರನನ್ನು ಭದ್ರ, ಇಲ್ಲಿ ಬಾ ಎಂದು ರಾಮ ಕರೆದ. ಭದ್ರ ಬಂದು ರಾಮನಿಗೆ ನಮಸ್ಕರಿಸಿದ. ರಾಮ ಕೇಳಿದ, ಮಗು, ನೀನೇಕೆ ತಪಸ್ಸು ಮಾಡುತ್ತಿರುವೆ ಎಂದು. ಪ್ರಭು ರಾಮ, ನೀನು ಸೀತೆ ಲಕ್ಷ್ಮಣರೊಡನೆ ಇಲ್ಲೇ ನೆಲೆಯಾಗಿ ನಿಂತು ನನ್ನನ್ನು ಹಾಗೂ ನಿನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು ಎಂದು ಕೇಳಿಕೊಂಡನು. ಭದ್ರನ ಮಾತಿಗೆ ರಾಮ ಮುಗುಳ್ನಕ್ಕೂ ವರವನ್ನು ಕರುಣಿಸಿದನು. ಆ ಕೂಡಲೇ ರಾಮ, ಸೀತೆ, ಲಕ್ಷ್ಮಣರು ಕುಳಿತಿದ್ದ ಬಂಡೆ ಸೀತಾರಾಮ ಲಕ್ಷ್ಮಣರ ಆಕಾರವನ್ನು ತಾಳಿತು. ಭದ್ರ ಎಂದರೆ ಮಂಗಳ ಎಂದು ಅರ್ಥ. ಮಂಗಳಕರವಾದ ಶ್ರೀರಾಮನ ಪಾದಗಳು ಪರ್ವತವನ್ನು ಮೆಟ್ಟಿದ್ದರಿಂದ ಅದಕ್ಕೆ ಭದ್ರಾಚಲ ಎಂಬ ಹೆಸರಾಯಿತು. ಭದ್ರಾಚಲ ದಟ್ಟಾರಣ್ಯ ಆದ್ದರಿಂದ ಅಲ್ಲಿಗೆ ಯಾರೂ ಹೋಗುತ್ತಿರಲಿಲ್ಲ. ಅಲ್ಲಿ ಉದ್ಭವರಾದ ಸೀತಾರಾಮ ಲಕ್ಷ್ಮಣರ ಬಂಡೆಯನ್ನು ಪೂರ್ವದಲ್ಲಿ ಕಾಡಿನ ಋಷಿಮುನಿಗಳು ಪೂಜಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಅದನ್ನು ಮೊಟ್ಟಮೊದಲು ಪೂಜಿಸಿದ್ದು ಶ್ರೀ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು. ಇದರ ಕುರಿತು ಶ್ರೀ ರಾಮಕರುಣಾಮೃತ ಎಂಬ ಸ್ತೋತ್ರದಲ್ಲಿ ವರ್ಣಿಸಲಾಗಿದೆ. ಭದ್ರಾಚಲ ಜಿಲ್ಲೆಯಲ್ಲಿ ನೆಲಗೊಂಡಪಲ್ಲಿ ಎಂಬ ಒಂದು ಹಳ್ಳಿಯಿದೆ. ಇಲ್ಲಿ ಲಿಂಗಣ್ಣ ಮೂರ್ತಿ ಮತ್ತು ಕಾಮಾಂಬ ಎಂಬ ದಂಪತಿಗಳಿಗೆ ಒಬ್ಬ ಮಗ ಇದ್ದ. ಅವನನ್ನು ಗೋಪಣ್ಣ ಎಂದು ಕರೆಯುತ್ತಿದ್ದರು. ಮಗು ಮುದ್ದಾಗಿತ್ತು. ದಂಪತಿಗಳು ಮಗನನ್ನು ಶಾಲೆಗೆ ಸೇರಿಸಿದರು. ಬಹಳ ಬುದ್ಧಿವಂತ ಬಾಲಕನಾದಾಗಲೇ ತೆಲುಗು ಸಂಸ್ಕೃತವನ್ನು ಕಲಿತು ದೊಡ್ಡ ಪಂಡಿತನಂತಿದ್ದ. ಅಂದಿನ ರಾಜಭಾಷೆಗಳಲ್ಲೂ ಆತ ಪರಿಣತನಾಗಿದ್ದ. ಆಗ ಆತನಿಗಿನ್ನೂ 13 ವರ್ಷ. ಗೋಪಣ್ಣನಿಗೆ ಎಳವೆಂದಲೇ ದೇವರಲ್ಲಿ ಅಪಾರ ಭಕ್ತಿ. ಅವನ ಮನೆ ಹತ್ತಿರ ಮಾರುತಿ ಗುಡಿ ಇತ್ತು. ಮನೆಯ ಹೂವು, ಪತ್ರೆ, ತುಳಸಿಗಳನ್ನು ತರುವನು. ಗುಡಿಯ ಕಸ ಗುಡಿಸುವನು. ಆಂಜನೇಯನಿಗೆ ಹೂವು, ಪತ್ರೆ ಏರಿಸಿ ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರ ಹಾಕುವನು. ಯಾರೇ ಬರಲಿ ಕೀರ್ತನೆಗಳನ್ನು ಕೇಳುತ್ತಿದ್ದ. ಅವರಂತೆ ತಾನು ಹಾಡುತ್ತಾ ಆನಂದದಿಂದ ಕುಣಿಯುತ್ತಿದ್ದನು. ಅವನ ವಿದ್ಯೆ, ವಿನಯ, ದೈವಭಕ್ತಿಗಳನ್ನು ಕಂಡು ಊರಿನ ಜನ ಬೆರಗಾಗಿದ್ದರು. ಗೋಪಣ್ಣ ಯುವಕನಾದ ಮೊದಲೇ ತಂದೆ ತಾಯಿ ತೀರಿಹೋದರು. ಆದರೆ ಅವನು ಹುಟ್ಟಿದ ಗ್ರಾಮ ನೆಲಗೊಂಡಪಲ್ಲಿ ಜನರು ಅವನನ್ನು ತಬ್ಬಲಿಯಾಗಲು ಬಿಡಲಿಲ್ಲ. ಮನೆಮಗನಂತೆ ಊಟ, ಬಟ್ಟೆ, ವಸತಿ ಕೊಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದರು. ಗೋಪಣ್ಣ ತಬ್ಬಲಿಯಾಗಲಿಲ್ಲ. ಆ ಗ್ರಾಮದ ಎಲ್ಲ ಮನೆಗಳು ಅವನದ್ದೇ ಎಂಬಂತಾಗಿತ್ತು. ಕೆಲವು ವರ್ಷ ಕಳೆಯಿತು. ಒಂದು ಸಲ ಊರಿನವೆಲ್ಲರೂ ರಾಮೋತ್ಸವವನ್ನು ಚೆನ್ನಾಗಿ ಆಚರಿಸಬೇಕೆಂದು ಯೋಚಿಸಿದರು. ರಾಮದೇವರ ಗುಡಿಯಲ್ಲಿ ಚೈತ್ರ ಶುದ್ಧ ಪಾಡ್ಯದಿಂದ ನವಮಿ ತನಕ ಸಪ್ತಾಹದ ವಿಶೇಷ ಪೂಜೆ ನಡೆಯಿತು. ಹಗಲು ರಾತ್ರಿ ರಾಮಭಜನೆ, ಹರಿಕಥೆ, ಸಂಗೀತ ನಡೆಯುತ್ತಿತ್ತು. ಗೋಪಣ್ಣನಿಗೆ ಬಿಡುವಿಲ್ಲದ ಕೆಲಸ, ಸಡಗರ. ಎಲ್ಲೆಲ್ಲೂ ಅವನದೇ ಓಡಾಟ. ಹಳ್ಳಿ ಗ್ರಾಮಗಳಿಂದ ತಂಡೋಪತಂಡವಾಗಿ ಜನರು ಬರುತ್ತಿದ್ದರು. ರಾಮೋತ್ಸವದ ಕೊನೆ ದಿನ ರಾಮದೇವರ ಗುಡಿ ಮುಂದೆ ಜನ ಕಿಕ್ಕರಿದ್ದು ನಿಂತಿದ್ದಾರೆ. ಅದರಲ್ಲಿ ಮುಸಲ್ಮಾನ ಫಕೀರ ಒಬ್ಬ ಕಾಣಿಸಿಕೊಂಡನು. ಅವನಿಗೆ ಗುಡಿಯೊಳಗಿರುವ ದೇವರನ್ನು ದರ್ಶನ ಮಾಡಬೇಕು ಅಂತ ಆಸೆ. ಆದರೆ ಜನ ಬಿಡಲಿಲ್ಲ. ಆತ ಪ್ರಾರ್ಥಿಸುತ್ತಾ, ತಂದೆ ರಾಮಚಂದ್ರ ಪ್ರಭು, ಇದೆಂಥ ಅನ್ಯಾಯ, ನಿನ್ನ ದರ್ಶನ ಭಾಗ್ಯಕ್ಕೆ ಅಡ್ಡಿಯೇ ಎಂದು ಗಟ್ಟಿಯಾಗಿ ಕೊಗದ. ಈ ಕೂಕು ಗುಡಿಯೊಳಗಿದ್ದ ಗೋಪಣ್ಣನಿಗೆ ಕೇಳಿತು. ಆತ ಓಡಿಬಂದು ಫಕೀರನನ್ನು ನೋಡಿದ. ಎತ್ತರವಾದ ನಿಲುವು, ಆಕಾರ ಭವ್ಯ ಎನಿಸಿ ಆಕರ್ಷಿಸಿತು. ಈ ಫಕೀರ ದೇವರನ್ನು ಕಂಡವನಿರಬೇಕು, ಅವನ ಮನಸ್ಸು ಹೇಳಿತು. ಅಲ್ಲಿದ್ದ ಜನರನ್ನು ಕುರಿತು, ಮಹಾಜನರೇ, ಆಕಾಶವನ್ನು ನೋಡಲು ಜಾತಿ, ಧರ್ಮ, ಮತಗಳಿಗೆ ಅಡ್ಡಿಯಿದೆಯೇ? ಹಾಗಿರುವಾಗ ದೇವರನ್ನು ಕಾಣಲು ಅಡ್ಡಿಯೇಕೆ?
ಈ ರೀತಿ ಮಾಡಬೇಡಿ, ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ, ಫಕೀರನನ್ನು ಒಳಗೆ ಬಿಡಿ ಎಂದನು. ಜನರು ಗೋಪಣ್ಣನ ಮಾತನ್ನು ಒಪ್ಪಿ ಒಳಗೆ ಬಿಟ್ಟರು. ಗೋಪಣ್ಣ ಅವನ ಕೈ ಹಿಡಿದು ಕರೆದುಕೊಂಡು ಹೋಗಿ ದೇವರ ಮುಂದೆ ನಿಲ್ಲಿಸಿದ. ಫಕೀರ ಕೈಮುಗಿದು ರಾಮನಿಗೆ ನಮಸ್ಕರಿಸಿ ತನ್ನ ಮಧುರವಾದ ಕಂಠದಿಂದ ಶ್ರೀರಾಮ ನಾಮಕೀರ್ತನೆಯನ್ನು ಸ್ವಲ್ಪ ಹೊತ್ತು ಹಾಡಿದಾಗ ಎಲ್ಲರೂ ಮೈಮರೆತು ಕೇಳಿದರು. ಆ ಹೊತ್ತಿಗೆ ಗುಡಿಯ ಧರ್ಮಾಧಿಕಾರಿ ಅಲ್ಲಿಗೆ ಬಂದ. ಗುಡಿಯಲ್ಲಿ ಮುಸಲ್ಮಾನ ಫಕೀರ ಇರುವುದನ್ನು ಕಂಡು ಕೋಪದಿಂದ ಕಿಡಿಕಾರುತ್ತಾ ಹೇಳದೆ ಕೇಳದೆ ಫಕೀರನ ರಟ್ಟೆ ಹಿಡಿದು ಹೊರಕೆಳೆದನು. ಅಲ್ಲಿದ್ದ ಎಲ್ಲರೂ ಅಧಿಕಾರಿಗೆ ಹೆದರಿ ಅನ್ಯಾಯ ನೋಡುತ್ತಾ ಏನೂ ಮಾಡಲಾಗದೆ ಸುಮ್ಮನಿದ್ದರು. ಫಕೀರನನ್ನು ಎಳೆದು ಹಾಕಿದ ಧರ್ಮಾಧಿಕಾರಿಗೆ ತಾನೇನೋ ದೊಡ್ಡ ಕೆಲಸ ಸಾಧಿಸಿದಂತೆ ಎತ್ತರದ ಧ್ವನಿಯಲ್ಲಿ, ನೋಡಿ ಜನಗಳೇ, ಫಕೀರ ಹೊಕ್ಕ ಗುಡಿ ಮೈಲಿಗೆ ಆಯಿತು, ಇನ್ನು ಶುದ್ಧಿ ಮಾಡಿಸಬೇಕು, ಪುರೋಹಿತನನ್ನು ಕರೆಯಿರಿ, ಇಂಥ ಮೈಲಿಗೆ ಜಾಗದಲ್ಲಿ ದೇವರು ಹೇಗೆ ಇರಲು ಸಾಧ್ಯ ಎಂದು ಹೇಳುತ್ತಾ ಕತ್ತೆತ್ತಿ ದೇವರ ಕಡೆ ನೋಡಿದ. ಗುಡಿಯಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣರ ವಿಗ್ರಹವೇ ಇರಲಿಲ್ಲ. ಅವನ ಬಾಯಿಂದ ಬಂದ ಮಾತು ನಿಜವಾಗಿತ್ತು. ಮುಂದೆ ಗತಿಯೇನು? ಅವನಿಗೆ ಭಯವಾಯಿತು. ಆ ಫಕೀರ ಬಂದಿದ್ದರಿಂದಲೇ ಈ ಹೇಗಾಯಿತು ಎಂದು ಅವನು ಅಲ್ಲಿದ್ದ ಎಲ್ಲರನ್ನೂ ಬೈದನು. ಎಲ್ಲರೂ ಸುಮ್ಮನಿದ್ದರು. ಆದರೆ ಗೋಪಣ್ಣ ಧೈರ್ಯದಿಂದ ಅವನ ಬಳಿ ಹೋಗಿ, ಸ್ವಾಮಿ, ನೀವು ಎಳೆದು ಹಾಕಿದ ಮನುಷ್ಯ ಒಬ್ಬ ಭಕ್ತ ಮಹಾಶಯ. ಆತನನ್ನು ಓಡಿಸಿದ್ದರಿಂದ ದೇವರು ಆತನ ಹಿಂದೆಯೇ ಓಡಿಹೋದ. ಈಗಲೂ ಕಾಲ ಮಿಂಚಿಲ್ಲ, ಆ ಸಾಧುವನ್ನು ಹಿಂದಕ್ಕೆ ಕರೆತನ್ನಿ, ಆಗ ನಮ್ಮ ದೇವರು ಹಿಂದಕ್ಕೆ ಬಂದಾನು ಎಂದು ಹೇಳಿ ದೇವರಿಗೆ ನಮಸ್ಕರಿಸಿದ. ಅಹಂಕಾರಿ ಧರ್ಮಾಧಿಕಾರಿಗೆ ಗೋಪಣ್ಣನ ಮಾತು ಬಿಸಿತುಪ್ಪವಾಗಿತ್ತು. ಆದರೆ ಮಾಡುವುದೇನು? ಹೋದ ವಿಗ್ರಹಗಳು ಹಿಂದೆ ಬಂದರೆ ಸಾಕು ಎನಿಸಿತು. ಏನಾದರೂ ಮಾಡು ಎಂದು ಗೊಣಗಿದನು. ಗೋಪಣ್ಣ ತನ್ನ ಗೆಳೆಯರೊಡನೆ ಹೋಗಿ ಹುಡುಕಿದಾಗ ಊರಿನ ಅರಳಿ ಮರದ ಕೆಳಗೆ ರಾಮನಾಮಸ್ಮರಣೆ ಮಾಡುತ್ತಾ ಫಕೀರ ಕುಳಿತಿದ್ದ. ಅವನಿಗೆ ನಮಸ್ಕರಿಸಿ ಮತ್ತೆ ಗುಡಿಗೆ ಕರೆತಂದನು. ಅಲ್ಲಿ ಹಾಡುತ್ತಿದ್ದ ಹಾಡನ್ನೇ ಮುಂದುವರಿಸಿದನು. ಆತನ ಹಾಡು ಮುಗಿದ ಕುಟ್ಟೆ ಎಲ್ಲರ ಕಣ್ಣುಗಳು ತಾನಾಗೇ ಮುಚ್ಚಿದವು. ಕಣ್ಣು ತೆರೆದಾಗ ದೇವರ ವಿಗ್ರಹಗಳು ಎಂದಿನಂತೆ ಅಲ್ಲೇ ಇದ್ದವು. ಅಲ್ಲಿ ಜನಗಳಿಗೆ ಕಂಡಿದ್ದು ಉಳಿದಿದ್ದು ಭಕ್ತಿ ಒಂದೇ. ಗುಡಿಯಲ್ಲಿ ಉತ್ಸವ ಪೂಜೆ ಮುಂದುವರೆಯಿತು. ಗೋಪಣ್ಣನ ಮನಸ್ಸು ಮಾತ್ರ ಫಕೀರನ ಕಡೆ ತಿರುಗಿತು. ತನಗೆ ದಾರಿ ತೋರಿಸುವ ಒಬ್ಬ ಗುರು ಬೇಕೆಂದು ಬಹಳ ಕಾಲದಿಂದ ಶ್ರೀರಾಮನನ್ನು ಕೇಳುತ್ತಿದ್ದನು. ಈ ಫಕೀರ ರಾಮನೇ ತನಗೆ ಬಳಿ ಕಳಿಸಿರಬೇಕು ಎಂದು ಭಾವಿಸಿದನು. ಗೋಪಣ್ಣ ಫಕೀರನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಮಹಾತ್ಮರೇ, ನೀವಾದರೂ ನನ್ನನ್ನು ಕೈಹಿಡಿದು ಕಾಪಾಡಿ ಎಂದು ಕೇಳಿಕೊಂಡನು. ಸಾಧು ಅವನ ಕೈ ಹಿಡಿದು ಗುಡಿಯಿಂದ ಹೊರಕ್ಕೆ ಬಂದನು. ಅವರಿಬ್ಬರೂ ಅಲ್ಲಿಂದ ನಡೆದು ಯಾರೂ ಇಲ್ಲದ ಸ್ಥಳಕ್ಕೆ ಬಂದರು. ಫಕೀರ ಗೋಪಣ್ಣನಿಗೆ ಹೇಳಿದ, ಮಗು, ನಾನು ರಾಮಭಕ್ತನಾದ ಕಬೀರದಾಸ. ನಿನ್ನ ರಾಮಭಕ್ತಿಯನ್ನು ಕೇಳಿ ನಿನ್ನನ್ನು ನೋಡಲು ಬಂದೆ. ನಿನ್ನ ಭಕ್ತಿ, ನಿಷ್ಠೆ, ವಿನಯಗಳನ್ನು ಕಂಡು ಸಂತೋಷವಾಯಿತು. ರಾಮನಾಮ ತಾರಕ ಮಂತ್ರವನ್ನು ನಿನಗೆ ಉಪದೇಶಿಸುತ್ತೇನೆ. ಅದನ್ನು ಸ್ತುತಿಸುತ್ತಾ ಹೋಗು. ಇದರಿಂದ ನೀನು ಉದ್ಧಾರವಾಗುವೆ, ಮುಂದೆ ಲೋಕವನ್ನೂ ಉದ್ಧಾರ ಮಾಡುವೆ ಎಂದು ಹೇಳಿ ರಾಮನಾಮ ತಾರಕ ಮಂತ್ರ ಉಪದೇಶಿಸಿ ಗೋಪಣ್ಣನಿಗೆ ಹರಸಿ ಹೊರಟು ಹೋದನು.